ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಮಧ್ಯಪ್ರಾಚ್ಯದ ಯುದ್ಧ ಈಗ ನಿಮ್ಮ ನೆಚ್ಚಿನ ಹೋಟೆಲ್ ಮೆನ್ಯೂ ಮೇಲೆ ದಾಳಿ ಮಾಡಿದೆ. ಶಾಕ್ ಆಗ್ತಿದ್ಯಾ? ಶಾಕ್ ಆಗ್ಲಿ ಅಂತ ಹೇಳ್ತಿಲ್ಲ, ವಾರ್ ಎಫೆಕ್ಟ್ ಇಂದ ಏನೆಲ್ಲ ಆಗ್ತಿದೆ ಅಂತ ಹೇಳ್ತಿದೀನಿ ಅಷ್ಟೇ. ಹೋಟೆಲ್ಗೆ ಹೋಗಿ ಏನೇನ್ ವೆರೈಟಿ ಊಟ ಇದೆ ಅಂತ ಕೇಳೋ ಹಾಗೆ ಇಲ್ಲ. ಈಗ ಈ ರಿಸ್ಕ್ ಹೋಟೆಲ್ ಅವರು ಕೊಡೋದೇ ಇಲ್ಲ. ಹೇಗೆಲ್ಲ ಮನೆ ಊಟದ ವ್ಯಾಲ್ಯೂ ಗೊತ್ತಿದ್ರು ಹೋಟೆಲ್ಗೆ ಜಾಸ್ತಿ ಹೋಗ್ತಾರೆ ಅಂತವ್ರಿಗೆ ಬೆಂಗಳೂರಿನ ಹೋಟೆಲ್ ಒಂದು ಶಾಕ್ ಕೊಟ್ಟಿದೆ. ಹೌದು, ಗ್ಯಾಸ್ ಇಲ್ಲದೆ ಇರೋದ್ರಿಂದ ಮೆನುವಿನಿಂದ ಇರೋ ವೆರೈಟಿ ಫುಡ್ಸ್ಗೆ ಬಿದ್ದಿದೆ ಬ್ರೇಕ್. ಯಾಕೆ ಹೀಗಾಯ್ತು? ಗ್ರಾಹಕರ ಆಕ್ರೋಶವಾದ್ರೂ ಏನು ಹೇಳ್ತೀವಿ ಕೇಳಿ. ಗಾಂಧಿನಗರದ ರಸಪಾಕ ಹೋಟೆಲ್ಗೆ ಹೋದ ಗ್ರಾಹಕರಿಗೆ ಅಚ್ಚರಿ ಕಾದಿತ್ತು. ಹೋಟೆಲ್ ಪ್ರವೇಶ ದ್ವಾರದಲ್ಲೇ ದೊಡ್ಡದೊಂದು ಪೋಸ್ಟರ್ ಅಂಟಿಸಲಾಗಿತ್ತು. ಅದರಲ್ಲಿ ಬರೆದಿದ್ದೇನೆಂದ್ರೆ, ಗ್ಯಾಸ್ ಸರಬರಾಜು ಇಲ್ಲದ ಕಾರಣ ನಮ್ಮ ಮೆನುವಿನಲ್ಲಿ ಬದಲಾವಣೆ ಮಾಡಲಾಗಿದೆ. ಅಂದ್ರೆ ನೀವು ಪ್ರತಿದಿನ ಇಷ್ಟಪಟ್ಟು ತಿನ್ನುತ್ತಿದ್ದ ಕೆಲವು ತಿಂಡಿಗಳು ಇವತ್ತು ಇಲ್ಲಿ ಸಿಗೋದಿಲ್ಲ. ಯುದ್ಧದ ಹಿನ್ನೆಲೆ ಗ್ಯಾಸ್ ಅಭಾವ ಸೃಷ್ಟಿಯಾಗಿರುವುದು ಈಗ ಹೋಟೆಲ್ ಮಾಲೀಕರನ್ನು ಈ ಹಂತಕ್ಕೆ ತಂದು ನಿಲ್ಲಿಸಿದೆ. ಈ ರಸಪಾಕ ಹೋಟೆಲ್ ಯಾಕೆ ಇಂತಹ ನಿರ್ಧಾರ ತಗೊಂಡಿದೆ ಗೊತ್ತಾ? ಕೆಲವು ತಿಂಡಿಗಳನ್ನ ತಯಾರಿಸಲು ಅತಿ ಹೆಚ್ಚು ಗ್ಯಾಸ್ ಬೇಕಾಗುತ್ತದೆ. ದೀರ್ಘಕಾಲ ಒಲೆ ಉರಿಸಬೇಕಾದ ಪದಾರ್ಥಗಳಿಗೆ ಈಗ ಹೋಟೆಲ್ ಮಾಲೀಕರು ಬ್ರೇಕ್ ಹಾಕಿದ್ದಾರೆ. ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿರೋದ್ರಿಂದ ಏರುವ ಅಲ್ಪ ಸ್ವಲ್ಪ ಗ್ಯಾಸ್ ಅನ್ನ ಉಳಿಸಿಕೊಳ್ಳಲು ಹೋಟೆಲ್ ಮ್ಯಾನೇಜ್ಮೆಂಟ್ ಈ ಉಪಾಯ ಮಾಡಿದೆ. ಕನಿಷ್ಠ ಗ್ಯಾಸ್ ಬಳಸಿ ತಯಾರಿಸಬಹುದಾದ ತಿಂಡಿಗಳನ್ನ ಮಾತ್ರ ಸದ್ಯಕ್ಕೆ ಸರ್ವ್ ಮಾಡಲಾಗುತ್ತಿದೆ. ಇದು ಕೇವಲ ಒಂದು ಹೋಟೆಲ್ ಕಥೆಯಲ್ಲ. ಬೆಂಗಳೂರಿನ ಅನೇಕ ಹೋಟೆಲ್ಗಳಲ್ಲಿ ಇದೇ ಪರಿಸ್ಥಿತಿ ಮರುಕಳಿಸುವ ಲಕ್ಷಣ ಎಲ್ಲೆಡೆ ಕಾಣುತ್ತಿದೆ. ಹೋಟೆಲ್ಗೆ ಬಂದ ಗ್ರಾಹಕರು ಈ ಪೋಸ್ಟರ್ ನೋಡಿ ಕಂಗಾಲಾಗಿದ್ದಾರೆ. ನಮಗೆ ಬೇಕಾದ ತಿಂಡಿ ಸಿಗುತ್ತಿಲ್ಲ, ಯುದ್ಧದ ಎಫೆಕ್ಟ್ ಈ ಮಟ್ಟಿಗೆ ಇರುತ್ತೆ ಅಂತ ಅಂದುಕೊಂಡಿರ್ಲಿಲ್ಲ ಅಂತ ಜನ ಹೇಳ್ತಿದ್ದಾರೆ. ಇನ್ನು ಹೋಟೆಲ್ ಮಾಲೀಕರು ಹೇಳುವುದೇನೆಂದ್ರೆ, ನಮಗೆ ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗ್ತಿಲ್ಲ, ಇರುವ ಸ್ಟಾಕ್ ಮುಗಿದರೆ ಹೋಟೆಲ್ ಅನ್ನೇ ಬಂದ್ ಮಾಡಬೇಕಾಗುತ್ತೆ. ಹಾಗಾಗಿ ಅನಿವಾರ್ಯವಾಗಿ ಮೆನ್ಯೂ ಬದಲಾಯಿಸಿದ್ದೇವೆ ಎಂದು ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ಒಂದು ವೇಳೆ ಇದೇ ರೀತಿ ಗ್ಯಾಸ್ ಅಭಾವ ಮುಂದುವರೆದ್ರೆ ನಾಳೆ ನಿಮ್ಮ ಮನೆ ಅಡುಗೆ ಮನೆಗೂ ಈ ಬಿಸಿ ತಟ್ಟಬಹುದು. ಹೋಟೆಲ್ಗಳಲ್ಲಿ ಈಗಾಗಲೇ ಬೆಲೆ ಏರಿಕೆ ಜೊತೆಗೆ ಈಗ ತಿಂಡಿಗಳ ಕೊರತೆಯೂ ಕೂಡ ಕಾಣಿಸಿಕೊಂಡಿದೆ. ಗಾಂಧಿನಗರದ ಈ ರಸಪಾಕ ಹೋಟೆಲ್ ಒಂದು ಉದಾಹರಣೆಯಷ್ಟೇ. ಮುಂದಿನ ದಿನಗಳಲ್ಲಿ ಉಳಿದ ಹೋಟೆಲ್ಗಳ ಪರಿಸ್ಥಿತಿ ಏನಾಗಬಹುದು? ಸರ್ಕಾರ ಈ ಬಗ್ಗೆ ಯಾವ ಕ್ರಮ ಕೈಗೊಳ್ಳುತ್ತೆ? ಕಾದು ನೋಡಬೇಕು. ಇದು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.